ಈ ವಿಡಿಯೋ ಪ್ರತಿಯೊಬ್ಬ ಉತ್ತರ ಕರ್ನಾಟಕದವರು ಸ್ಪೆಷಲಿ ಕಲ್ಯಾಣ ಕರ್ನಾಟಕದವರು ನೋಡ್ಲೇಬೇಕು. ಈ ವಿಡಿಯೋದಲ್ಲಿ ಅಂತ ವಿಶೇಷ ಏನಿಲ್ಲ, ಎಲ್ಲಾನು ನಾನು ನೀವು ಅನುಭವಿಸಿದ್ದೆ. ಆದ್ರೆ ಎಷ್ಟು ದಿನ ಅಂತ ಈ ನೋವು ಸಹಿಸ್ಕೊಂಡು ಕೊಡೋಣ? ವಿಡಿಯೋ ಕೊನೆ ತನಕ ನೋಡಿ, ಪ್ರತಿಯೊಬ್ರು ಧ್ವನಿ ಎತ್ತೋಣ. ಈ ವಿಡಿಯೋ ನೋಡಿದ್ರಲ್ಲ, ಈ ದೃಶ್ಯ ಮಾರ್ಚ್ 18, 2026 ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ಟ್ರೈನ್ದು. ಈ ಪರಿಸ್ಥಿತಿಗೆ ಕಾರಣನೇ ಉತ್ತರ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಗೆದ್ಕೊಂಡು ಬರ್ತಿದಾರಲ್ಲ ಆ ಜನಪ್ರತಿನಿಧಿಗಳು. ಕೆಲ ರಾಜಕಾರಣಿಗಳು ಬಿಟ್ರೆ ಯಾರೂ ಧ್ವನಿ ಎತ್ತಿಲ್ಲ. ಯತ್ನಾಳ್ರು, ಶರಣು ಸಲ್ಗರ್ರು ಮತ್ತು ಕಂದಕೂರ್ ಅವರು ಇಂತಹ ಕೆಲವರು ಅಷ್ಟೇ ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಉಳಿದ ಎಲ್ಲಾ ರಾಜಕಾರಣಿಗಳು ಇಷ್ಟೇ. ಏನಾಗ್ತಿದೆ, ಸ್ಪೆಷಲಿ ಯಾವ ಟ್ರೈನ್ಗಳು ಬೆಂಗಳೂರಿಂದ ರಾಯಚೂರು, ಯಾದಗಿರಿ, ಕಲಬುರಗಿಗೆ ಹೋಗ್ತಾವೋ ಅವುಗಳಲ್ಲಿ ಕುಸ್ತಿ ನೋಡ್ಲಕ್ ಹೋದಂಗಿದೆ. ಇನ್ನ ಬೀದರ್ ಟ್ರೈನ್ ಹೋಗ್ಬೇಕಂದ್ರೆ ಒಂದು ಜಮ್ಮು ಕಾಶ್ಮೀರ ಟ್ರಿಪ್ ಮುಗಿಸ್ಕೊಂಡ್ ಬಂದಂಗ, ಅಷ್ಟು ಲಾಂಗ್ ಜರ್ನಿ. ಎಲ್ಲಾ ಟ್ರೈನ್ಗಳಲ್ಲಿ ಸೀಟ್ ಸಲುವಾಗಿ ಜಗಳ. ಇದು ಜನರಲ್ ಬೋಗಿಗಳಲ್ಲಿನ ವಿಷಯ ಹೇಳ್ತಿಲ್ಲ, ಇದು ಸ್ಲೀಪರ್ ಕೋಚ್ಗಳ ಕತೆ. ಇನ್ನ ಜನರಲ್ ಬೋಗಿಯಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಅವ್ನ್ ಡ್ರಿಂಕ್ಸ್ ಮಾಡಿ ಬಂದಿರ್ಬೇಕು, ಇಲ್ಲ ಎಲ್ಲಾ ಬಿಟ್ಟು ಜಗಳ ಮಾಡೋ ಸಿದ್ಧನಿರ್ಬೇಕು. ಆ ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಅಲ್ಲಿನ ರಾಜಕಾರಣಿಗಳು. ಅಲ್ಲಿನ ಜನಗಳಿಗೆ ಧ್ವನಿ ಯಾರೂ ಇಲ್ಲ. ಅಲ್ಲಿನ ಜನಗಳು ಕೂಡ ಎಂತ ಮುಗ್ಧರಂದ್ರೆ ಸಮಸ್ಯೆ ಬಂದಾಗ ಏನೋ ಮಾತಾಡ್ತಾರೆ, ಅವರ ರಾಜಕಾರಣಿಗಳ ಮೇಲೆ ಆಕ್ರೋಶ ತೋರಿಸ್ತಾರೆ. ಆಮೇಲೆ ಮುಂದಿನ ಚುನಾವಣೆ ಬರುವಷ್ಟರಲ್ಲಿ ಅವ್ರು ಮರೀತಾರೆ. ಇದಕ್ಕೆ ಪರಿಹಾರ ಒಂದೇ, ಸರ್ಕಾರಕ್ಕೆ ನಿಮ್ಮ ಕೂಗು ಕೇಳಿಸ್ಬೇಕು. ಆ ರೀತಿ ಧ್ವನಿ ಎತ್ತಿ ಮತ್ತು ನಿಮ್ಮ ಜನಪ್ರತಿನಿಧಿಗಳಿಗೆ, MLA MP ಗಳಿಗೆ ಕಿವಿ ಹಿಂಡಿ, ನಿನ್ನನ್ನ ಓಟ್ ಹಾಕಿ ಕಳಿಸಿದೀವಿ, ಅಲ್ಲಿ ಹೋಗಿ ಸರ್ಕಾರದ ಚಾಯ್ ಕೊಂಡ್ ಬರೋದಕ್ಕಲ್ಲ, ನಮ್ಮ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡು ಮತ್ತು ಅದಕ್ಕೆ ಪರಿಹಾರ ತಗೊಂಡ್ ಬಾ ಅಂತ ಹೇಳಿ. ಈಗ ಈ ವಿಡಿಯೋ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ MLA MP ಗಳಿಗೆ ಟ್ಯಾಗ್ ಮಾಡಿ ಮತ್ತು ರೈಲ್ವೆ ಸಚಿವಾಲಯದ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಿಗೆ ವಿನಂತಿ ಮಾಡ್ಕೊಂತಿದ್ದೀನಿ, ದಯವಿಟ್ಟು ಬೀದರ್ ಟು ಬೆಂಗಳೂರು ವಿ ಕಲಬುರ್ಗಿ, ಯಾದಗಿರಿ, ರಾಯಚೂರು ರೂಟ್ ಒಂದು ಹೊಸ ಟ್ರೈನ್ ಹಾಕಿ. ಸೇಮ್ ಬೆಂಗಳೂರು ಟು ಬೀದರ್ ವಿ ಕಲಬುರ್ಗಿ ಟ್ರೈನ್ ಹಾಕಿ. ಇಲ್ಲಿ ಜನ ಟ್ರೈನ್ ಗಳಲ್ಲಿ ಹೋಗೋಕೆ ಸಾಯ್ತಿದ್ದಾರೆ. ನೀವು ಅಂದ್ರೆ ವಿಶ್ವಗುರು ಮಾಡ್ತೀನಿ ಅಂತ ಹೊರಟಿದ್ದೀರಾ. ಈ ವಿಡಿಯೋ ಸೋಮಣ್ಣನವರ ತನಕ ತಲುಪಿಸೋ ಕೆಲಸ ನಮ್ಮ ಜನಗಳು ಮಾಡಿ, ಅವರಿಗೆ ಟ್ಯಾಗ್ ಮಾಡಿ.